ಯಾರ ಹತ್ರ ಆದ್ರೂ ಆಗ್ಲಿ ಹೋಗಿ ಒಂದ್ ಸೆಲ್ಫಿ ತಗೋಬಹುದು. ಇವ್ರ ಜೊತೆ ಸೆಲ್ಫಿ ತಗೋ ಬರ್ಬೇಕಂತೆ ನಾನು. ಮಾಡ್ಬಿಟ್ಟು ಈ ತರ ಒಬ್ಬ ಹುಡುಗನ್ ಲವ್ ಮಾಡ್ತಾ ಇದ್ದೆ, ಹಿಂಗೆ ಹುಡುಗನ್ ಜೊತೆ ಬಂದ್ಬಿಟ್ಟಿದೀನಿ. 30 ವರ್ಷ ನಟ್ಕಿರೋನು ಕೂಡ 3 ದಿನಕ್ಕೆ ಬೇರೆ ತರ ಆಡೋದು ಕೂಡ ಚಾನ್ಸ್ ಇರ್ತದೆ. ಸೊ ಏನಂತಂದ್ರೆ ಸುಮ್ಮನೆ ಸ್ವಲ್ಪ ಪ್ರಾಕ್ಟಿಕಲ್ ಯೋಚನೆ ಮಾಡಿ ಹೆಂಗೋ ಬದುಕ್ತೀರಾ. ತಗೊಳ್ಳಿ. ಥ್ಯಾಂಕ್ ಯು. ಹಾಯ್ ಗೈಸ್, ನಾನು ಇವತ್ತೊಂದು ಚಾಲೆಂಜಿಂಗ್ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಲೈಕ್ ಯಾವ ಥರ ಅಂದರೆ, ಒಂದು ಯಾರನ್ನಾದ್ರೂ ಒಬ್ಬರು ಸ್ಟ್ರೇಂಜರ್ನ ಕೇಳಿಬಿಟ್ಟು ನಾ ಹೇಳೋ ಕೆಲಸ ಎಲ್ಲ ಇವತ್ತು ಒಂದು ಮಾಡಿದ್ರೆ, ನಾ ಹೇಳಿದ್ದು ಒಂದು 2 ಟಾಸ್ಕ್ ಕೊಡ್ತೀನಿ. ಆ ಟಾಸ್ಕ್ ಎಲ್ಲ ಮಾಡಿದ್ರೆ ನಾನು ಅವ್ರಿಗೆ ಒಂದು 500 ರೂಪೀಸ್ ಕೊಡೋ ಥರ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಯಾರು ಸಿಗ್ತಾರೆ ಅಂತ. ಸಿಕ್ಕಿದ್ರೆ ನಾನು ತೋರಿಸ್ತೀನಿ ರೀ. ನೋಡೋಣ. ಇಲ್ಲಿ ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಡ್ಕೊಂಡು ಹೋಗೋದು ಯಾರಾದರೂ ಸಿಕ್ಕಿದ್ರೆ ಅವ್ರಿಗೆ ಕೇಳೋಣ ಮಾಡ್ತಾರ ಅಂತ. ನೋಡೋಣ. ರೋಡಲ್ಲಿ ಹೋಗ್ತಾ ಇದ್ದೀನಿ, ಯಾರಾದರೂ ಸಿಗ್ತಾರಾ ಅಂತ. ಇಲ್ಲೊಬ್ರು ಹೋಗ್ತಾ ಇದ್ದಾರೆ, ಅವ್ರನ್ನ ಕೇಳೋಣ ಇರಿ. ಮೇಡಮ್, ಹಲೋ ಮೇಡಮ್, ಒಂದು ನಿಮಿಷ ಮೇಡಮ್, ಒಂದು ನಿಮಿಷ ಮಾತಾಡ್ಬೋದಾ? ಏನೂ ಇಲ್ಲ, ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಲೈಕ್ ಒಂದು 2 ಚಾಲೆಂಜಸ್ ಕೊಡ್ತೀನಿ. ಆ ಚಾಲೆಂಜಸ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ 500 ರೂಪೀಸ್ ಕೊಡ್ತೀನಿ. ಏನ್ ಚಾಲೆಂಜ್? ಇದು ಇಟ್ಕೊಳ್ಳಿ. ಲೈಕ್ ಎನಿ ಚಾಲೆಂಜ್, ನಾನು ಯಾವ ತರನಾದ್ರೂ ಹೇಳ್ಬೋದು. ಲೈಕ್ ಏನಾದ್ರೂ ಇಲ್ಲೇ ಓಕೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ರಕ್ಷಿತಾ ಅವರೇ, ನೋಡಿ, ನಾನು ಫಸ್ಟ್ ಚಾಲೆಂಜ್ ಬಂದು ಅಲ್ಲಿ ಯಾರು ಇಲ್ಲಿ ಯಾರ ಹತ್ರ ಆದ್ರೂ ಆಗ್ಲಿ ಓಕೆ. ನೋಡಿ, ಅಲ್ಲಿ ಯಾರೋ ಒಬ್ರು ಲೇಡೀಸ್ ಎಲ್ಲ ಇದಾರಲ್ಲ, ಗರ್ಲ್ಸು, ಅಲ್ಲಿ ಅವ್ರ ಹತ್ರ ಯಾರ ಹತ್ರ ಆದ್ರೂ ಆಗ್ಲಿ ಹೋಗಿ ಒಂದು ಸೆಲ್ಫಿ ತಗೊಬನ್ನಿ ನಿಮ್ ಜೊತೆ. ಬರೀ ಇಂತದೆಯಾ? ತಗೊಬರ್ತೀರಾ? ಚಾಲೆಂಜ್ ಎಕ್ಸೆಪ್ಟಾ? ಓಕೆ, ಬ್ಯಾಗ್ ಕೊಡಿ. ಓಕೆ ತಗೊಳ್ಳಿ. ಇದು ವಿಡಿಯೋ ಮಾಡ್ಕೊಂಡು ಹಿಂಗೆ ಹೋಗಿ ನೋಡೋಣ ಅವ್ರದ್ದು ರಿಯಾಕ್ಷನ್ ಯಾವ ತರ ಇರ್ತೈತೆ. ತಗೊಳ್ಳಿ, ಇದು ಮೈಕ್ ಕೂಡ ತಗೊಳ್ಳಿ. ಯಾರು ಸಿಕ್ತಿಲ್ಲ ನಂಗೆ. ಇಲ್ಲಿ ಯಾರೋ ಇಬ್ರು ಹುಡುಗಿರೋದ್ರು, ಯಾಕೆ ಹೇಳಿ ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ಯಾರೋ ರೀಲ್ಸ್ ಮಾಡ್ತಿದ್ದಾರೆ, ನೋಡೋಣ. ಅವ್ರ ಕೈಲಿ ತಗೊಳ್ಳೋಣ ಅಂತ ನೋಡೋಣ. ಆಗ್ತಿಲ್ಲ, ಭಯ ಆಗ್ತಾ ಇದೆ. ಏನ್ ಹೇಳ್ತಾರೋ ಏನೋ ಗೊತ್ತಿಲ್ಲ. ಗೈಸ್, ನಿಜ ಭಯ ಆಗ್ತಿದೆ. ನನ್ ಮನ ಕನ್ನಡ ಬರುತ್ತಾ? ನಂಗೆ ಒಂದು ಡೇರ್ ಕೊಟ್ಟಿದ್ದಾರೆ. ಅಲ್ಲಿ ಒಬ್ರಿದ್ದಾರೆ. ಅವರು ಡೇರ್ ಏನಂತ ಅಂದ್ರೆ, ಇವ್ರ ಜೊತೆ ಸೆಲ್ಫಿ ತಕೊ ಬರ್ಬೇಕಂತೆ ನಾನು. ನಿಮ್ ಜೊತೆ, ನಿಮ್ ಜೊತೆ, ಎಲ್ಲರ ಜೊತೆ ಕೊಡ್ತೀರಾ ಸೆಲ್ಫಿ? ಓಕೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅವ್ರು ನಿಮ್ದು? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಥ್ಯಾಂಕ್ ಯು ಗೈಸ್. ಮಾಡ್ಬಿಟ್ಟೆ ನಾನು ಚಾಲೆಂಜ್. ಅಲ್ಲಿ ನಿಂತಿದ್ದಾರೆ ಅವರು, ನೋಡೋಣ. 500 ಸಿಕ್ತು. 500 ಸಿಕ್ತು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ, ಲ್ಯಾಟ್ರಿ. ಕಂಪ್ಲೀಟ್ ಆಯ್ತು. ಕೊಟ್ರು ಅವ್ರು, ಸೆಲ್ಫಿ ಕೊಟ್ರು. ಅಯ್ಯೋ, ಫುಲ್ ಭಯ. ಅದ್ರ ವಿಡಿಯೋದಲ್ಲ ಐತೆ ನೋಡಿ. ಏನಂತ ಹೇಳಿದ್ರು? ಫಸ್ಟ್ ನೀವೇ ಏನಂತ ಕೇಳಿದ್ರೆ? ನಾನು ಅಲ್ಲಿರೋರು ಯಾರೋ ಡೇರ್ ಕೊಟ್ಬಿಟ್ಟವ್ರೆ, ನಿಮ್ ಜೊತೆ ಸೆಲ್ಫಿ ಬೇಕು, ಕೊಡ್ತೀರಾ ಅಂತ ಕೇಳಿದ್ರು. ಏನ್ ಹೇಳಿದ್ರು? ಅವ್ರು ಕೊಡ್ತೀನಿ ಅಂತ ಹೇಳಿದ್ರು, ಕನ್ನಡದವ್ರು. ಗ್ರೂಪ್ ಫೋಟೋನಾ? ಓಕೆ, ಸೂಪರ್. ಸಕ್ಸಸ್ಫುಲಿ ಒಂದು ಚಾಲೆಂಜ್ ನ ಕಂಪ್ಲೀಟ್ ಮಾಡಿದಿರಾ. ನೆಕ್ಸ್ಟ್ ಚಾಲೆಂಜ್ ಹೋಗೋಣವಾ? ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಓವರ್ ಆಲ್? ಕೂತ್ಗಳಲ್ಲಿ ಎಕ್ಸೈಟೆಡ್? ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಓಕೆ, ನಡ್ರಿ ನೆಕ್ಸ್ಟ್ ವಿಡಿಯೋ ಹೋಗೋಣ, ನಡ್ರಿ. ಓಕೆ ರಕ್ಷಿತಾ ಅವರ ಡೇರ್ ಮಾಡಿ ಬಂದು ಸುಸ್ತಾಗಿದ್ದೀರಾ, ಬನ್ನಿ ಜ್ಯೂಸ್ ಕೊಡಿಸ್ತೀನಿ. ಒಂದು ಜ್ಯೂಸ್ ಕುಡೀರಿ ಅಂತ. ಜ್ಯೂಸ್ ಕುಡಿತೀರಾ? ಜ್ಯೂಸ್ ಕುಡಿತ್ಯಾ?
Laranja, acerola e mel. Uma doçura. ಮೇಡಮ್ ಜ್ಯೂಸ್ ಹೇಗಿತ್ತು? ಚೆನ್ನಾಗಿತ್ತು. ಎನರ್ಜಿ ಬಂತ? ಎನರ್ಜಿ ಬಂತು. ನೆಕ್ಸ್ಟ್ ಚಾಲೆಂಜ್ಗೆ ಓಕೆ, ಏನ್ ಮಾಡ್ತೀರಾ? ನೀವೇ ಹೇಳಿ, ಏನ್ ಮಾಡ್ತೀರಾ ನೆಕ್ಸ್ಟ್ ಚಾಲೆಂಜ್? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಚೇಂಜ್ ಮಾಡೋಣ ಚಾಲೆಂಜು. ಬೇಡ ಬೇಡ, ನಾನ್ ಕೊಡ್ತೀನಿ, ನೀವ್ ಮಾಡ್ತೀರಾ? ನೋ ವೇ. ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ನೀವು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನೀವೇ ಹೇಳ್ಬಿಡಿ. ನಾನೇ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಹೇಳ್ಬಿಟ್ಟು ನಾನೇ ಮಾಡಕ್ಕೆ ಇದೊಂದು ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ರಕ್ಷಿತ್ ಅವ್ರ, ಈಗ ಚಾಲೆಂಜು, ಸೆಕೆಂಡ್ ಚಾಲೆಂಜ್ ಏನು ಅಂದ್ರೆ, ಈಗ ನಿಂಗೆ ಗೊತ್ತಿರೋರು, ನಿಮ್ಮ ಅಣ್ಣ ಆಗ್ಲಿ, ನಿಮ್ ತಮ್ಮ ಆಗ್ಲಿ, ಇಲ್ಲ ನಿಮ್ ರಿಲೇಷನ್ ಆಗ್ಲಿ, ನಿಮ್ ಫ್ರೆಂಡ್ ಆಗ್ಲಿ, ಯಾರಿಗಾದ್ರೂ ಒಬ್ರು ಕಾಲ್ ಮಾಡ್ಬಿಟ್ಟು ಈ ತರ ಒಬ್ಬ ಹುಡುಗನ್ ಲವ್ ಮಾಡ್ತಾ ಇದ್ದೆ, ಹಿಂಗೆ ಈ ಹುಡುಗನ್ ಜೊತೆ ಬಂದ್ಬಿಟ್ಟಿದೀನಿ. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಈ ತರ ಹೇಳಿ, ಪ್ರ್ಯಾಂಕ್ ಅಲ್ಲ, ಲೈಕ್ ಯಾವ ತರ ರಿಯಾಕ್ಷನ್ ಇರುತ್ತೆ ನೋಡೋಣ. ಮಾಡ್ತೀರಾ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ ಅಂತ? ಯಾರಿಗ್ ಮಾಡೋದು? ಯಾರು ನನಗೆ ಗೊತ್ತಿಲ್ಲ. ನೀವು ಯಾರಿಗೆ, ನಿನ್ಗೆ ಗೊತ್ತಿರ್ಬೇಕು ಯಾರು ಯಾವ ತರ ರಿಯಾಕ್ಷನ್ ಮಾಡ್ತಾರಂತ. ಮಾಡ್ತೀರಾ? ಮಾಡಿ. ಯಾರಿಗೆ ಮಾಡ್ತೀರಾ? ಅವಣ್ಣ. ಓಕೆ, ಮಾಡಿ. ತಗೊಳ್ಳಿ, ಇದು ಮೈಕಲ್ಲಿ. ಹಲೋ, ಹೇಳು. ಏನ್ ಮಾಡ್ತಿದ್ಯ ಅಣ್ಣ? ಸುಮ್ನೆ ಕೂತಿದ್ದ. ಏನಂತ ಕಾಲಿಲ್ಲ, ಏನಿಲ್ಲ. ಸುಮ್ನೆ ಅಮ್ಮ. ಎಲ್ಲಿದ್ರಿ? ಫ್ರೀ ಇದ್ದೀರಾ? ಇದೆ, ಹೇಳು. ಒಂದ್ ವಿಷಯ ಹೇಳ್ಬೇಕಿತ್ತು, ಅದಕ್ಕೆ ಕಾಲ್ ಮಾಡ್ದೆ. ಹೇಳಮ್ಮ. ಹೆಂಗ್ ಹೇಳೋದು? ಪರವಾಗಿಲ್ಲ, ಹೇಳು. ಏನು? ಅದೇ ಒಂದ್ ಹುಡ್ಗನ್ನ ಲವ್ ಮಾಡ್ತಿದ್ದೆ. ಯಾರು? ಇಲ್ಲೇ ಬೆಂಗಳೂರಲ್ಲಿ. ಯಾವಾಗಿಂದ? ಒಂದು 2-3 months ಆಯ್ತು. ಮತ್ ಇವಾಗ ಹೇಳ್ತೀವಿ? ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಸಸ್ಪೆನ್ಸ್ ಆಗಿರ್ಲಿ ಅಂತ ಸುಮ್ಮನಿದ್ದೆ. ಸಸ್ಪೆನ್ಸ್? ನನ್ನ ಹತ್ರ? ಹಾ, ನನ್ನ ಹತ್ರ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಇವಾಗ ಏನಾಗೈತೆ ನಿಂಗೆ? ಮನೇಲಿ ಬಾ ಅಂತಿದ್ದಾರೆ. ಅಲ್ಲ, ಯಾರು, ಏನು, ಎಂತ, ಏನು ವಿಷಯ ಎಲ್ಲ ಫಸ್ಟ್ ಡೀಟೇಲ್ ಆಗಿ ಹೇಳ ನನಗೆ ಫಸ್ಟ್. ಅಣ್ಣ, ನಮ್ಮನ್ನ ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಅವೆಲ್ಲ ಬೇಡ, ಹೇಳದ್ನ ಕೇಳು. ಇಲ್ಲಿ ಒಂದ್ ಹೇಳ್ತೀನಿ ಕೇಳು ರಕ್ಷು. ಅವ್ರನ್ನ ಬಿಟ್ಟಿರ್ಲಿಕ್ಕಾಗಲ್ಲ. ಹೌದು, ಜೀವನ ಎಲ್ಲ ಅವ್ರೊಟ್ಟಿಗೆ ಕಳಿಬೇಕು ಅಂತ ಅನ್ಕೊಂಡಿರ್ತೀವಿ. ಹೌದು, ಖಂಡಿತ ಇಲ್ಲ ಅಂತಲ್ಲ. ಹಂಗಂದ್ಬಿಟ್ಟು 3 ತಿಂಗಳು ಪರಿಚಯ ಆಗಿದ ತಕ್ಷಣ ಅಲ್ಲ ನನಗೆ ಅಂದ್ರೆ ಅಲ್ಲ, ಓಕೆ ಅಲ್ಲ, ಅವ್ನು ಒಳ್ಳೆಯವನು ಕೆಟ್ಟವನು ಅಥವಾ ಒಳ್ಳೆಯವನು ಕೆಟ್ಟವನು ಅಥವಾ ಅವ್ನು ಕೆಟ್ಟವನು, ಹಂಗೆ ನಾನ್ ಆತರ ಹೇಳ್ತಿಲ್ಲ ನಾನು. ಯಾಕಂದ್ರೆ ಅವ್ರ ಬಗ್ಗೆ, ಯಾಕಂದ್ರೆ ಅವ್ರ ಹೆಸರು ಕೂಡ ನನಗೆ ಗೊತ್ತಿಲ್ಲ. ಆತರ ಒಬ್ರ ಬಗ್ಗೆ ಗೊತ್ತಿಲ್ಲ ನಾನು ಹೇಳೋನಲ್ಲ, ಆಯ್ತಾ? ಬಟ್ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಅಲ್ಲ ಎಂತಾರ 3 ತಿಂಗಳು ನೋಡಿದ್ದೆ ಅಣ್ಣ, 3 ತಿಂಗಳು ಅರ್ಥ ಮಾಡ್ಕೊಂಡು ಅವ್ನಿಗೆ ಏನು ಅಂತ ನನಗೆ ಗೊತ್ತು, ಸಂಪೂರ್ಣ ಗೊತ್ತಿಯಾ? ಓಕೆ, ಬಟ್ ಆದ್ರೂ ಕೂಡ ಒಂದ್ ಯೋಚನೆ ನೋಡ್ಬೇಕಾದ್ರೆ ಏನಂದ್ರೆ, 3 ತಿಂಗಳು ನೋಡಿದ್ರೆ ನಾನು ಎಷ್ಟು ಒಳ್ಳೆ ಅನ್ನೋದಕ್ಕಿಂತ ಅಲ್ಲ, ಎಕ್ಸಾಂಪಲ್ ಮುಂಬಿನ 3 ತಿಂಗಳಲ್ಲ, 3 ವರ್ಷ ಅಲ್ಲ, 30 ವರ್ಷ ನೆಟ್ಗಿರೋನು ಕೂಡ 3 ದಿನಕ್ಕೆ ಬೇರೆ ತರ ಆಡೋದು ಕೂಡ ಚಾನ್ಸ್ ಇರ್ತದೆ. ಸೊ ಏನಂತಂದ್ರೆ, ಇಷ್ಟು ಬೇಗನೆ ಈ ಏಜ್ಗೆ ನಿನಗೆ ಈ ಡಿಸಿಷನ್ ಬೇಡ, ಆಯ್ತಾ? ಇಷ್ಟು ಬೇಗ ಬೇಡ ನಿನಗೆ. ನನ್ನ ಮಾತು ಕೇಳಿ ಫಸ್ಟ್, ನನ್ನ ಮಾತು ಕೇಳು. ಇಲ್ಲಿ ಅಂದ್ರೆ ಇಷ್ಟು ಬೇಗನೆ ಈ ಡಿಸಿಷನ್ ಬೇಡ ಆಯ್ತು ನಿನಗೆ. ಅವ್ರ ಅಪ್ಪನ ಕರ್ದೇನ್ ಹೋಗ್ಬಿಡು. ಅಲ್ಲ, ಓಕೆ, ನೀನೇ ಅಲ್ಲ ಅಂತ ಮೆಚೂರ್ಡ್ ಆಗಿದ್ಯಾ, ಓಕೆ, ನಿನ್ಗೆಲ್ಲ ಅಂತ ನಿಂದೆ ಅದೇ ಒಂದು ರೈಟ್ಸ್ ಇದೆ, 18 ಆಗಿದೆ, ಓಕೆ, ನೋ ಮದ್ವೆ ಆಗ್ಬೋದು. ಬಟ್ ಸ್ವಲ್ಪ ಅಲ್ಲೇನು ಯೋಚನೆ ಮಾಡು, ಆಯ್ತಾ? ಇಲ್ಲಿ ಓಕೆ ಅಲ್ಲ, ಕುಕ್ಕಿಂಗ್ 3 ಗಂಟೆ ಬಿದ್ದಿದ ತಕ್ಷಣ ಓಕೆ ಅನ್ನೋ ಆಯ್ತಲ್ಲ, ಓಕೆ, ಫ್ಯಾಮಿಲಿ ಪ್ಲಾನಿಂಗ್ ಹಾಕೊಂಡು ಓಕೆ, ಮಕ್ಳು ಬೇಡ, ಅದ್ ಬೇಡ, ಇದ್ ಬೇಡ ಎಲ್ಲ ಇದ್ ಮಾಡ್ಕೊಂಡ್ ಬದುಕುವ. ಅಲ್ಲ ಸ್ವಲ್ಪ ಎಷ್ಟು ನೋಡಿ ಹೆಂಗ್ ಬದುಕ್ತೀರ ಫಸ್ಟ್ ಅಲ್ಲ ಅಂತ ಮದ್ವೆ ಆಗ್ಬಿಟ್ರೆ ಸ್ವಲ್ಪ ಅಲ್ಲ ಅಣ್ಣ, ನಾನ್ ದುಡಿತೀನಿ, ಅವ್ನು ದುಡಿತಾನೆ,
ಹುಚ್ಚಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು ಸ್ವಲ್ಪ ಆಯ್ತಾ. ಈಗಿನ ಜನರೇಷನ್ ತರ ಓ ನಾ ಬದುಕಲ್ಲಿ ಆತರ ಯೋಚನೆ ಮಾಡ್ಬೇಡ. ನಮ್ಮ ಅಪ್ಪ ಅಮ್ಮನ ತಲೆ ಇಟ್ಕೊಂಡೆ ಯೋಚನೆ ಮಾಡೈತಿ. ಹೆಂಗ್ ಬದುಕ್ತೀರಾ? ನೀನಾಗಿರ್ಬೋದು ಅವಂದಾಗಿರ್ಬೋದು. ಓಕೆ ಓಕೆ ಒಂದು 2 ವರ್ಷ 3 ವರ್ಷ ಸರ್ ಬಂದೆ ಒಂದ್ ನಿಮಿಷ. ಒಂದು 3 ವರ್ಷ ತರ್ತಾರೆ. ಒಂದ್ ನಿಮಿಷ ಸರ್. ಕಟ್ ಮಾಡ್ದ ಅಣ್ಣ. ಹಲೋ ಹಲೋ ಹಲೋ, ರಕ್ಷು, ಹೇಳಿ ಅಣ್ಣ. ನಾನು ನಿನ್ಗೊಬ್ಬ ನಿಜವೂ ಹೇಳ್ತೇನೆ. ಇಲ್ಲಿ ನಾನು ನಿನ್ನ ರಕ್ತ ಅಲ್ದೇ ಇರ್ಬೋದು, ಬಟ್ ನಾನು ಸ್ವಂತ ಅಣ್ಣನ್ ತರ ಹೇಳ್ತೇನೆ. ಒಂದ್ ಮಾತು ಕರೆಕ್ಟ್ ಕೇಳಿಸ್ಕೋ ಹಾ ಆಯ್ತಾ. ನಿಜ ಅಲ್ಲ, ನೀನ್ ತಮಾಷೆ ಮಾಡ್ತೀವಿ ಅನ್ನೋದು ಸೇಸೆ ಮಾಡ್ತಾ ಇದ್ದ ನನಗೆ ಗೊತ್ತಿಲ್ಲ. ಬಟ್ ನಾನು ಹೇಳ್ಬೇಕು ಅಂತ ಹೇಳ್ತಾ ಇದ್ದೆ. ನನ್ ತಂಗಿ ಅಂತ ನೆನ್ಪು ಅಂದ್ರೆ ನೀನ್ ಒಬ್ಳೆ ನೆನ್ಪಾಗದಾಯ್ತಾ. ಹಾ ಸೊ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಷ್ಟ ಬೇಗ ಡಿಸಿಷನ್ ಬೇಡ ನಿಂಗೈತಿ ಹೇಳದ್ ಯಾಕಂತಂದ್ರೆ ಸುಮ್ನೆ ಸ್ವಲ್ಪ ಪ್ರಾಕ್ಟಿಕಲ್ ಯೋಚನೆ ಮಾಡಿ. ಹೆಂಗೋ ಬದುಕ್ತೀರಾ? ನಾನ್ ದುಡಿತೀನಿ, ಅವ್ನು ದುಡಿತಾನೆ, ಅವನು ದುಡಿತಿದ್ದಾನೆ, ಬಾ ಅಂತಂದಿದ್ದಾನೆ ಅಂತ ಪ್ರೀತಿ ಕಳ್ಕೊಂಡು ಹೆಂಗನ ಬದುಕಿದೆ ಲೂಸು. ಒಳ್ಳೆ ಏನ್ ದೊಡ್ಡದಾಗಿ ಆ ಏನು ಹೇಳಿದ್ದು ಏನ ಇಲ್ಲಿ ಯಾರೋ ಸಿಕ್ಕಿದ್ರು, ಹಾ ಕಂಟೆಂಟ್ ಕ್ರಿಯೇಷನ್ ಅಂತೆ. ಹಾ ಈ ತರ ನಿಮ್ಮ ಯಾರು ಗೊತ್ತಿರೋರ್ಗೆ ಕಾಲ್ ಮಾಡಿ ಈ ತರ ಮಾಡು ಅಂತ ಹೇಳಿದ್ರು. ಹಾ ಅದಕ್ಕೆ ನನಗೆ ನೀನೇ ನೆನಪಾದೆ. ಅನ್ಕೊಂಡ್ ಇಷ್ಟ ಬೇಗ ಈ ಡಿಸಿಷನ್ ತಗೊಳಲ್ಲ ನನ್ ತಂಗಿ. ನಾನ್ ಬಟ್ ಹಿಂಗ್ ಏನಕ್ಕೆ ಮಾಡ್ತೀನಾ? ಅಲ್ಲ ಅನ್ಕೊಂಡೆ ಅದೇ ಅಂದ್ರೆ ಅಲ್ಲ ಜಸ್ಟ್ 3 ತಿಂಗಳು ಪರಿಚಯ ಆಗಿದ್ದೋರ್ಗೋಸ್ಕರ ಹಿಂಗೆಲ್ಲ ಆಡಲ್ಲ ನನ್ ತಂಗಿ. ಆದ್ರೆ ಏನಕ್ಕೆ ಹಿಂಗ್ ಆಡ್ತಾಳೆ ಅಂತ ಅನ್ನಿಸ್ತು ನನಗೆ. ಬಟ್ ಆದ್ರೆ ನೀನು ಹೇಳಿದ್ ನೋಡಿ ಸೀರಿಯಸ್ ಅಂತ ಅನ್ಸಿದ್ ನೋಡಿ ಅದಂದ್ರೆ ನಾನ್ ಯಾವ್ದೋ ಟೆನ್ಷನ್ ಇದ್ದೀನಿ. ಆ ಕಾರಣಕ್ಕೋಸ್ಕರ ನನಗೆ ಬೇರೆ ಏನು ಮಾತಾಡಕ್ಕಾಗ್ದಿರ ನನ್ನ ಅಪ್ಪ ಅಂತ ಈಗ ಇರ್ಬೋದು ಅನ್ಕೊಂಡು ಇದ್ರ ಮಾತಾಡ್ತಾ ಇದ್ದೆ. ತಲೆ ಹೊಡೆದ್ಬಿಡು ಅನ್ಸುತ್ತೆ ಈಗ ನನಗೆ. ಹಂಗೇನಿಲ್ಲ, ಹೇಗಿದೀಯಾ? ಚೆನ್ನಾಗಿದ್ದೀನಿ. ಮುಗಿತಾ ನಿಂದು ಏನು ಕಂಟೆಂಟ್ ಅಂದಲ್ವಾ? ಮುಗಿತೇನವ ಅದು? ಇಲ್ಲ ಇದಾರೆ, ವಿಡಿಯೋ ಮಾಡ್ತಾವ್ರೆ ಅಣ್ಣ. ಮಾಡ್ತಾನೆ ಇದಾರೆ ಇನ್ನೂ? ಮಾತಾಡ್ತೀರಾ? ಏನು ತಿಳ್ಕೊಬೇಡ, ನಾನು ಹಂಗ್ ಮಾಡಲ್ಲ. ಸುಮ್ಮನೆ ಅಲ್ಲ ನೀನ್ ಮಾಡಲ್ಲ ಅಂತ ಗೊತ್ತು, ಬಟ್ ಆದ್ರೂ ಒಂದ್ ಸ್ವಲ್ಪ ಬೈಕ್ ಬರ್ಸಿದ್ದೆ. ಅವ್ರ ಏನ್ ಹೇಳ್ತಾವ್ರೆ ಅಂದ್ರೆ, ಏನಿದ್ದು ನಿಮ್ ಅಣ್ಣನ ಯಾರು ಅಂತ ಕೇಳ್ತವ್ರೆ. ಅಂದ್ರೆ ಯಾಕೆ ಅಂತ ಇಷ್ಟೊಂದ್ ಹೇಳ್ತಿದಾರೆ ಅಂತ. ಇವು ಏನ್ ಮಾಡ್ಲವ, ಇರೋರು ಒಬ್ಳೆ ಅಲ್ವಾ, ಅದಕ್ಕೆ. ಸ್ವಲ್ಪ ಲಬ್ಡ ಬಂದಿತ್ತಂಗೇನೆ. ಹೆದ್ರಿಕೆ ಆಯ್ತಾ? ಮತ್ತೆ ಒಳ್ಳೆ ಒಳ್ಳೆ ಚಿಕ್ಕ ಮಕ್ಳು ತರ ಒಳ್ಳೆ ಹುಚ್ಚಿಸ್ತಾರೆ. ಒಳ್ಳೆ ಹೋಯ್ತೀನಿ ಬರ್ತೀನಿ ಅಂತೆಲ್ಲ ಆಡಿದ್ರೆ ಒಳ್ಳೆ ಇಷ್ಟು ಮೆಚೂರ್ಡ್ ಆಗಿ ಯಾರೋ ಚೈಲ್ಡ್ ಒಳ್ಳೆ ಬುದ್ಧಿ ಇಲ್ದವೆಲ್ಲ ಮಾಡ್ಕೊಂತಲ್ಲ ಆತರ ಇದನ್ನಪ್ಪ ನನ್ ತಂಗಿ. ಯಾರು ಇಷ್ಟೊಂದು ದೊಡ್ಡಲ್ಲ ಆಗ್ಬಿಟ್ಟ ಅನ್ಕೊಂಡೆ ನಾನು. ಹಿಂಗೆಲ್ಲ ಮಾತಾಡ್ತೊಳಗ ಅನ್ಕೊಂಡೆ. ಬಟ್ ಅದೇ ಅನ್ಕೊಂಡೆ, ಆದ್ರೂ ಕೂಡ ಏನೋ ತಮಾಷೆ ಅಂತ ಅನಿಸ್ತು. ಬಟ್ ಇಲ್ಲ, ನನ್ ತಂಗಿ ಇಷ್ಟು ಸೀರಿಯಸ್ ಆಗಿ ವಿಷಯ ಎಲ್ಲ ಹೇಳೋದಲ್ಲ ಅಂತ ಕೂಡ ಅನಿಸ್ತು. ಅಂತ ಒಟ್ಟಲ್ಲಿ ನನ್ನ ಬಕ್ರ ಮಾಡ್ದೆ. ಮಾಡ್ದಲ್ಲ ಮತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಜೀವ ಬಾಯಿ ಗೊತ್ತೈತೆ. ರಕ್ಷಿತ್ ಅವರ, ನೀವು ಆಗೋ ಈಗ ಮಾಡಿ ಫೈನಲಿ 2 ಚಾಲೆಂಜಸ್ ನ ವಿನ್ ಆಗಿದ್ದೀರಾ. ಹೇಗ್ ಅನ್ಸ್ತಿದೆ ನಿಮ್ದು ಈ 2 ಚಾಲೆಂಜಸ್ ವಿನ್ ಆಗಿದ್ದಕ್ಕೆ? ಒಳ್ಳೆ ಎಕ್ಸ್ಪೀರಿಯನ್ಸ್. ಬಟ್ ಫಸ್ಟ್ ಸೆಲ್ಫಿ ತಗೊಳೋದೇನೋ ಅಷ್ಟು ನಿಮ್ಗೆ ಭಯ ಅನ್ಸಿರ್ಲಿಲ್ವಲ್ಲ? ಅದು ಭಯ ಅನ್ನಿಸ್ತು. ಯಾರು ಏನ್ ಹೇಳ್ತಾರೋ, ಕೊಡಲ್ಲ ಅನ್ಬಿಡ್ತಾರೋ ಅನ್ನೋದೇ ಭಯ. ಬಟ್ ಕೇಳಿದ ತಕ್ಷಣ ಅವ್ರು ಕೊಟ್ರಲ್ವಾ? ನಿಮ್ಮ ಅಮ್ಮನ ಪಿಂಡ ಕೊಟ್ರು ಹೆಂಗೋ ಒಳ್ಳೆಯವ್ರು, ಕನ್ನಡದವ್ರಲ್ವಾ, ಒಳ್ಳೆ ಮನ್ಸು, ಒಳ್ಳೆ ಹೃದಯ. ನಿಮ್ಮ ಅಣ್ಣ? ನಮ್ಮ ಅಣ್ಣ ಬಾಯಿ ಬರ್ಸ್ಬಿಟ್ಟಿದ್ದ ಬೈದು ಜೀವನ. ಓಕೆ ಆಯ್ತು. ಈಗ 500 ಗೆದ್ದಿದ್ದೀರಾ, ತಗೊಳ್ಳಿ. ಥ್ಯಾಂಕ್ ಯು ಹೇಗೆ ಅನ್ಸ್ತಾ ಇದೆ? 500 ಗೆದ್ಬಿಟ್ಟಿದೀನಿ ಗೈಸ್ ಒಂದಿನಕ್ಕೇನೆ. ಈಗ 500 ತಗೊಂಡ್ ಏನ್ ಮಾಡ್ತೀರಾ? ಪಾನಿಪುರಿ ತಿಂತೀರಾ? ಪಾನಿಪುರಿ ತಿಂತೀನಿ. ಹೌದಾ? ಮತ್ತೆ ನಮ್ಗೆ ಕೊಡ್ಸಲ್ವಾ ಈ ಗೆದ್ದಿರೋ 500 ಅಲ್ಲೇ? ಆಯ್ತು ಬನ್ನಿ, ಕೊಡ್ಸೋಣ ಬನ್ನಿ. ಓಕೆ ನಂಗೇನ್ 500 ಅಲ್ಲಿ ಪಾನಿಪುರಿ ಏನು ಬೇಡ. ಓಕೆ, ನೀವು ಆ 500 ತಗೊಂಡು ನೀವು ಇನ್ನ ಹೊರಡ್ಬೋದು ನಿಮ್ಮ ಮನೆಗೆ ನೀವು. ಯಾಕೆ? ಓಕೆ ಬಾಯ್. ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಏನು ನಿಮ್ ಚಾಲೆಂಜ್ ನೇಮು? ವಂಡರ್ ಲೆನ್ಸ್ ವಿಶಾಲ್ ಅಂತ ಇದೆ ನೋಡಿ, ಓಪನ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ. ವಂಡರ್ ಲೆನ್ಸ್. $500 ಬೇರೆ ವಿನ್ ಆಗಿದ್ದೀರಾ.
ನೋಟಿಫಿಕೇಶನ್ ಆಲ್ ಮಾಡಿ. ಈಗ ಹೋಗಿ ನಿಮ್ಮ ವಿಡಿಯೋ ಇದ್ರಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ನೋಡಿ ನಿಮ್ಮ ಮನೆಯವ್ರಿಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಓಕೆನಾ? ಓಕೆ ಬಾಯ್. ಬಾಯ್, ಸಿಗೋಣ. ಮೈಕ್ ಕೊಡಿ ನಮ್ದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಮತ್ತೆ ಹಾಗೆ ತಗೊಂಡು ಹೋಗ್ತೀರಾ? ನಮ್ಗೆ ಹೆಂಗ್ ಗೊತ್ತು, ಮರ್ತ್ಕೊಬಿಟ್ಟಿದ್ದೀನಿ ನಾನು. ತಗೊಳ್ಳಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಅಷ್ಟೇ.